ಡಿಸಿಎಂ ಡಿಕೆ ಶಿವಕುಮಾರ್ಗೆ ಉನ್ನತ ಸ್ಥಾನ ಸಿಗಬೇಕು ಎಂಬ ರಂಭಾಪುರಿ ಶ್ರೀ ಹೇಳಿಕೆ ವಿಚಾರ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಂಭಾಪುರಿ ಶ್ರೀಗಳು ಹೇಳಿದ ಮಾತು ನಿಜ ಆಗುತ್ತೆ. ಪವಿತ್ರವಾದ ನಾಲಿಗೆಯಲ್ಲಿ ಈ ವಿಚಾರವನ್ನ ನುಡಿದಿದ್ದಾರೆ. ಭಕ್ತಿಯಿಂದ ದೇವರ ಧ್ಯಾನ ಮಾಡುವಂತ ಶ್ರೀಗಳ ಬಾಯಲ್ಲೇ ಭಗವಂತನೇ ಹೇಳಿಸಿರಬಹುದು. ಡಿಕೆ ಶಿವಕುಮಾರ್ಗೆ ಉನ್ನತ ಸ್ಥಾನದ ಬಗ್ಗೆ ಸಾಕಷ್ಟು ಶ್ರೀಗಳು ಕಾರ್ಯಕರ್ತರು ಹೇಳ್ತಿದ್ದಾರೆ. ನಾನು ಕೂಡ ಹೇಳಿದೆ, ಅದಕ್ಕೆ ಈಗಲೂ ಕೂಡ ಬದ್ಧ. ಈಗ ಶರಣರ ಭಕ್ತಿಯ ಅವರ ಭಕ್ತಿಯಿಂದನೇ ಅವರು ಬಾಯಲ್ಲಿ ನುಡಿದಿರೋದು ಫಲ ಕೊಡುತ್ತೆ ಅಂತ ಹೇಳಿದ್ದಾರೆ. ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂದ್ಬಿಟ್ಟು ಹಲವಾರು ಸಲ ಹೇಳಿದ್ದೀನಿ. ಹೇಳದ್ನಲ್ಲ, ಅದು AICC ತೀರ್ಮಾನ ಮಾಡಬೇಕು. ಆವತ್ತಿನ ಸಂದರ್ಭದಲ್ಲಿ ಅವರೆಲ್ಲರೂ ಸೂಕ್ತವಾದ ತೀರ್ಮಾನ ತಗೊಳ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ನಾವು ಕೂಡ ಕಾಯ್ತಾ ಇದ್ದೀವಿ. ನೋಡಿ, ಶರಣರು ಅವರೆಲ್ಲರೂ ಭಕ್ತಿಯಿಂದ ದೇವ್ರ ಧ್ಯಾನ ಮಾಡುವಂಥವ್ರು. ಅವ್ರ ಬಾಯಲ್ಲಿ ಇಂಥದ್ದು ಬಂದರೆ ಖಂಡಿತವಾಗೂ ಫಲ ಕೊಡ್ತದೆ ಭಗವಂತ ಅಂದ್ಕೊಂಡಿದ್ದೀನಿ. ನಾವು 1 ಕೋಟಿ ಜನ ಹೇಳೋದು ಒಂದೇ, ಅವ್ರ ನಾಲ್ಗೆ ಮೇಲೆ ಒಂದು ಸಲ ಬಂದರೂ ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ಕರ್ಗ ಅಂದರೆ ಇನ್ನು ಈ ಕರ್ಗ ಮಾಡೋಣ, ಮುಂದಿನ ಕರ್ಗ ನೋಡೋಣ. ಈ ಕರ್ಗ ಹೇಳಿದ್ನಲ್ಲ, ಪವಿತ್ರವಾದಂಥ ನಾಲಿಗೆ ಅವ್ರದ್ದು, ಪವಿತ್ರವಾದಂಥ ನುಡಿ ಅವ್ರದ್ದು. ಅವ್ರ ಪಾದ ಸೇವೆ ಮಾಡ್ತೀವಿ, ಪಾದ ಪೂಜೆ ಮಾಡ್ತೀವಿ, ಪಾದ ತೊಳಿತೀವಿ. ಸೊ ಅವ್ರಿಗೆ ಒಂದು ಶಕ್ತಿ ಇರ್ತದೆ. ಪ್ರಾಯಶಃ ಭಗವಂತ ಅವ್ರ ಬಾಯಲ್ಲಿ ಹೇಳಿಸಿರ್ಬೋದು. ಅವ್ರ ಪ್ರಾರ್ಥನೆ ಭಗವಂತ ಕೇಳ್ತಾನೆ. ಎಲ್ಲರೂ ಪ್ರಾರ್ಥನೆ ಕೇಳೋಕ್ಕೆ ಸಾಧ್ಯ ಇಲ್ಲ ಭಗವಂತ. ಕೆಲವ್ರದ್ದು ಮಾತ್ರ ಕೇಳ್ತಾನೆ. ಯಾರು ಅವ್ನಿಗೆ ಹತ್ತಿರವಾಗವ್ರೆ, ಯಾರು ಅವನು ಹಗಲು ಬೆಳಗ್ಗೆ ಪೂಜೆ ಮಾಡ್ತಾರೆ, ಅವರ ನಾಲ್ಗೆ ಭಗವಂತ ಅವ್ರ ನುಡಿ ಕೇಳ್ತಾನೆ, ಅವ್ರ ನೋವು ಕೇಳ್ತಾನೆ.